ಕಾಲೇಜು ಕೋರ್ಸು ಬೇಡ ಅಂತಂದರೆ ಏನು ಮಾಡಬೇಕು ಅಂತಂದರೆ, ನಾನು ಹೇಳುವಂಥದ್ದು, ನಾವು ಕೌನ್ಸಿಲಿಂಗ್ ಶುರು ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ವಿದ್ಯಾರ್ಥಿಗಳೂ ಸಹ ಪ್ರೀ ರೌಂಡ್ ಇರ್ಬೋದು, ಫಸ್ಟ್ ರೌಂಡ್ ಇರ್ಬೋದು, ನಿಮಗೆ ಯಾವುದೂ ಸಂದರ್ಭದಲ್ಲಿ ಚಾಯ್ಸಸ್ ಅಂತ ಕೊಡ್ತೀವಿ. ತಮಗೆಲ್ಲ ಗೊತ್ತಿದೆ, ಈ ಬಾರಿ ಮೊದಲ ಬಾರಿಗೆ ನಾವು ಪ್ರೀ ರೌಂಡ್ ಅಂತ ಮಾಡಬೇಕು ಅಂತಿದ್ದೀವಿ. ಏನಪ್ಪ ಪ್ರೀ ರೌಂಡ್ ಅಂತಂದರೆ, ಮೊದಲು ನಾನು ಆಪ್ಷನ್ ಎಂಟ್ರಿ ಓಪನ್ ಮಾಡಿ ಮಾಕ್ ರಿಸಲ್ಟ್ ಆಗಿ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ನೀವು ಚಾಯ್ಸ್ 1 ಹಾಕಿರೋ ಕಾಲೇಜೇ ಸಿಕ್ಕಿದೆ ನಿಮಗೆ ಆ ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಆಗ್ತೀರಾ. ನೀವು ನೆಕ್ಸ್ಟ್ ಕೌನ್ಸಿಲಿಂಗಲ್ಲಿ ಭಾಗವಹಿಸಲ್ಲ, ನೀವು ನೀಟ್ ಆಸ್ಪಿರೆಂಟ್ ಅಲ್ಲ, ಬೆಸ್ಟ್ ಆಫ್ ದಿ ಬೆಸ್ಟ್ ಕೋರ್ಸ್ ಅಂಡ್ ಕಾಲೇಜ್ ನಿಮಗೆ ಸಿಕ್ಕಿದೆ ಅಂದರೆ ನಿಮಗೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ ಅಂತನ್ನುವಂಥದ್ದು ನನ್ನ ವಿನಂತಿ. ದಟ್ ಈಸ್ ದಿ ಪ್ರೀ ರೌಂಡ್. ಆಮೇಲೆ ನಾವು ಅಧಿಕೃತವಾಗಿ ಫಸ್ಟ್ ರೌಂಡನ್ನು ಶುರು ಮಾಡ್ತೀವಿ. ಫಸ್ಟ್ ರೌಂಡಲ್ಲಿನೇ ಈ ಸರಿ ಡಿಕ್ಯಾಟಗರೈಸ್ ಮಾಡ್ತೀವಿ. ಈ ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಏನಿದೆ ಅಲ್ಲಿ ಖರ್ಚಾಗಿಲ್ಲ, ಅಲ್ಲಿ ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂದ್ರೆ ಅದನ್ನೆಲ್ಲ ಕನ್ವರ್ಟ್ ಮಾಡಿ ನಾವು ಮಾಡ್ತೀವಿ. ಇಲ್ಲಿ ನಿಮಗೆ ಪ್ರಶ್ನೆ ಉದ್ಭವಿಸುತ್ತೆ, ನನಗೆ ಸಿಕ್ಕಿರೋ ಸೀಟು ಇಷ್ಟ ಆಗಿಲ್ಲ, ಏನು ಮಾಡೋಣ, ಹೊರಗೆ ಹೋಗೋಣ, ಒಳಗಿರೋಣ. ಅದಕ್ಕೆ ಏನು ಮಾಡ್ಬೇಕಂತಂದರೆ, ಫಸ್ಟ್ ರೌಂಡ್ ಆಗ್ತಿದ್ದಂಗೆ ತಮಗೆಲ್ಲ ಗೊತ್ತಿರುವಂತೆ ನಾವು 4 ಚಾಯ್ಸಸ್ಸನ್ನು ಕೊಡ್ತೀವಿ. ಏನಪ್ಪ ಚಾಯ್ಸು? 4 ಬಟನ್ ಬರುತ್ತೆ. ಫಸ್ಟ್ ಚಾಯ್ಸ್ ಹಾಕ್ತು ಅಂತಂದರೆ, ಸಿಕ್ಕಿರುವಂತಹ ಕಾಲೇಜು ನನಗೆ ಖುಷಿ ಇದೆ, ನನಗೆ ಎರಡನೇ ತಾಟೆ ಇಲ್ಲ, ನಾನು ಸೀದಾ ಹೋಗಿ ಅಡ್ಮಿಷನ್ ಹಾಕ್ತೀನಿ. ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ತಗೊಳ್ಳಿ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ ನಿಮಗೆ ಮುಗೀತು, ನೀವು ಹೊರಗೆ ನಮ್ಮ ಕೌನ್ಸಿಲಿಂಗಿಂದ. ಇನ್ನು ಕೆಲವು ವಿದ್ಯಾರ್ಥಿಗಳು, ಸರ್ ಸಿಕ್ಕಿರೋ ಸೀಟ್ ಇಷ್ಟ ಇದೆ, ಆದರೆ ನಾನು 25 ಆಪ್ಷನ್ ಎಂಟ್ರಿ ಮಾಡಿದ್ದೆ, ನನಗೆ 5ನೇ ಆಪ್ಷನ್ನಲ್ಲಿ ಸೀಟ್ ಸಿಕ್ಕಿದೆ, ಇನ್ನೂ ಮೇಲ್ಗಡೆ 4 ಆಪ್ಷನ್ ಇದೆ, ಅದು ಇನ್ನೂ ಒಳ್ಳೆ ಕಾಲೇಜು ಸರ್, ನನಗೆ ಅದು ಸಿಕ್ಕಿದ್ರೆ ಹೋಗಬೇಕು ಅನ್ನುವಂತಹ ಒಂದು ಆಸೆ ಇದೆ, ನಾನೇನು ಮಾಡಬೇಕು? ಇದು ಇಷ್ಟ ಇದೆ, ಬಟ್ ಇನ್ನೂ ಒಳ್ಳೇದು ಸಿಗುತ್ತಾ? ನೀವು ಫಸ್ಟ್ ರೌಂಡಲ್ಲಿ ಇದ್ದೀರಾ, ದಯಮಾಡಿ ಚಾಯ್ಸ್ 2 ಹಾಕಿ. ಏನು ಚಾಯ್ಸ್ 2 ಅಂದರೆ? ಚಾಯ್ಸ್ 2 ಅಂದರೆ ನಿಮಗೆ ಸಿಕ್ಕಿರೋ ಸೀಟ್ ನಿಮಗೆ ಕನ್ಫರ್ಮ್. ನೆಕ್ಸ್ಟ್ ರೌಂಡಲ್ಲಿ ಅದಕ್ಕಿಂತ ಮೇಲ್ಗಡೆ ಏನಾದರೂ ಆಪ್ಷನ್ಸ್ ಇತ್ತು ಅಂತಂದರೆ, ನಿಮಗೆ ಅಲ್ಲಿ ಯಾವುದಾದ್ರೂ ಸೀಟು ನಿಮ್ಮ ರ್ಯಾಂಕಿಗೆ ಲಭ್ಯ ಆಯಿತು ಅಂತಂದರೆ ನೀವು ಅಪ್ಗ್ರೇಡ್ ಆಗುತ್ತೆ ನಿಮ್ಮ ಸೀಟು. ಅವಾಗ ನೀವು ಇಟ್ಕೊಂಡಿರೋ ಸೀಟು, ಹೋಲ್ಡ್ ಮಾಡಿರೋ ಸೀಟ್ ರಿಲೀಸ್ ಆಗಿ ಬೇರೆಯವರಿಗೆ ಅಲರ್ಟ್ ಆಗಿಬಿಡುತ್ತೆ. ಆವಾಗ ನೀವು ಬಂದು ಇಲ್ಲ ಸರ್ ನನಗೆ ಅದೇ ಸೀಟ್ ಬೇಕು, ನೋ, ಆವಾಗ ಸಿಗಲ್ಲ. ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟನ್ನು ಹೋಲ್ಡ್ ಮಾಡಿ ನೀವು ಮೇಲ್ಗಡೆ ನೀವು ಇರುವಂಥ ಸೀಟಿಗೆ ವೆಯ್ಟ್ ಮಾಡ್ಬೋದು ಸೆಕೆಂಡ್ ರೌಂಡ್ ತನಕ. ಸರ್ ಬೈ ಚಾನ್ಸ್ ನಾನು ಈ ಸಿಕ್ಕಿರೋ ಒಂದು ಸೀಟ್ ಸಿಕ್ಕಿದೆ, ನನಗೆ ಈ ಕಾಲೇಜು ಒಟ್ಟು ನನಗೆ ಇಷ್ಟ ಇಲ್ಲ ಸರ್, ನಾನಿದು ಏನು ಮಾಡಬೇಕು? ನಾನು ಚಾಯ್ಸ್ 3 ಹಾಕಿ. ಏನು ಚಾಯ್ಸ್ 3 ಅಂದರೆ, ನಿಮ್ಮ 100 ಆಪ್ಷನ್ ಎಂಟ್ರಿ ಮಾಡಿದ್ರಿ, 50ನೇ ಆಪ್ಷನ್ನಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ, ಅದು ನಿಮಗೆ ಇಷ್ಟ ಇಲ್ಲ. ಚಾಯ್ಸ್ 3 ಹಾಕಿದರೆ ಏನಾಗುತ್ತೆ, ನಿಮಗೆ ಸಿಕ್ಕಿರೋ ಕಾಲೇಜು ಡಿಲೀಟ್ ಆಗೋಗುತ್ತೆ, ಉಳಿದಿರೋ 99 ನಿಮ್ಮ ಲಾಗಿನ್ನಲ್ಲಿರುತ್ತೆ. ಅದೇ ಆ 2ನೇ ಚಾಯ್ಸ್ ಹಾಕಿದರೆ ಸಿಕ್ಕಿರೋದು ಹೋಲ್ಡ್ ಆಗುತ್ತೆ, ಅದ್ರ ಕೆಳಗಡೆ ಇರೋ ಡಿಲೀಟ್ ಆಗಿ ಹೋಗ್ತವೆ, ಮೇಲ್ಗಡೆ ಆಪ್ಷನ್ಸ್ ಇರುತ್ತೆ, ಅಪ್ಗ್ರೇಡ್ ಆಗ್ತವೆ. ಇಲ್ಲಿ ಚಾಯ್ಸ್ 3 ಹಾಕಿಬಿಡ್ತು ಅಂತಂದರೆ ನಿಮ್ಮದು 100ರಲ್ಲಿ 50ನೇದು ನಿಮಗೆ ಸೀಟ್ ಸಿಕ್ಕಿದೆ, ನೀವು ಚಾಯ್ಸ್ 3 ಹಾಕಿದರೆ ಅದು ಡಿಲೀಟ್ ಆಗುತ್ತೆ, ಉಳಿದಿದ್ದು 99 ನಮಗಿರುತ್ತೆ. ಸರ್ ನನಗೆ ಸಿಕ್ಕಿರೋ ಕಾಲೇಜೂ ಇಷ್ಟ ಇಲ್ಲ, ನನಗೆ ಈ ಕೌನ್ಸಿಲಿಂಗೇ ಬೇಡ, ನಾನು ಮ್ಯಾನೇಜ್ಮೆಂಟಲ್ಲಿ ನಮ್ಮ ತಂದೆ ಅಡ್ಮಿಷನ್ ಮಾಡಿದ್ದಾರೆ, ನಾನು ಇದರಿಂದ ಹೊರಗಡೆ ಹೋಗ್ಬಿಡ್ತೀನಿ ಸರ್. ಚಾಯ್ಸ್ 4 ಹಾಕಬೇಕು. ಚಾಯ್ಸ್ 4 ಅಂತಂದರೆ KA ನಾನು ನಿರ್ಗಮಿಸ್ತಾ ಇದ್ದೀನಿ, ಹೊರಗಡೆ ಹೋಗ್ತೀನಿ. ನೀವು ಹೊರಗಡೆ ಹೋಗ್ಬೋದು, ನಿಮಗೆ ಏನು ಸಂಬಂಧ ಇರಲ್ಲ. ನಾನು ಸೀಟನ್ನು ಆಪ್ಷನ್ ಎಂಟ್ರಿ ಮಾಡಿ ಈ ಚಾಯ್ಸ್ ಯಾವುದೂ ಹಾಕಲಿಲ್ಲ. ಕೆಲವು ವಿದ್ಯಾರ್ಥಿಗಳಿರ್ತಾರೆ, ನಾನು ನಿಮಗೆ ಬೇಕಂದ್ರೆ ಅಡ್ಮಿಷನ್ ಆಗ್ರಿ, ಬೇಡ ಅಂತಂದ್ರೆ ಹೊರಗೆ ಹೋಗಿ ಏನೂ ಮಾಡಲ್ಲ, ಮನೆಯಲ್ಲಿ ಇರ್ತೀನಿ ಅಂತಂದರೆ ನೆಕ್ಸ್ಟ್ ರೌಂಡಿಗೆ ನಾವೇ ನಿಮ್ಮನ್ನು ಕಿತ್ತಾಕ್ಬಿಟ್ಟು ನೆಕ್ಸ್ಟ್ ರೌಂಡ್ ಮಾಡ್ತೀವಿ. ಇದು ಫಸ್ಟ್ ರೌಂಡ್ ಆದಮೇಲೆ ಇರುವಂತಹ ಚಾಯ್ಸಸ್ಸು. ಹಾಗಾಗಿ ಸೀಟ್ ಸಿಕ್ಕಿಲ್ಲ ಅಂದ್ರೂ ಪರಿಹಾರ ಇದೆ, ಸಿಕ್ಕಿರೋದನ್ನ ಇಟ್ಕೊಂಡು ನಾವು ಮುಂದೋಗುವಂಥದ್ದಕ್ಕೂ ಪರಿಹಾರ ಇದೆ. ಹಾಗಾಗಿ ಇಂಜಿನಿಯರಿಂಗಿಗೆ ಬಂದರೆ 45% ಸೀಟ್ ನಾವು ಅಲಾಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಧೈರ್ಯವಾಗಿ ಹೋಮ್ವರ್ಕ್ ಮಾಡ್ಕೊಂಡು ನಮ್ಮ ಕೌನ್ಸಿಲಿಂಗಲ್ಲಿ ಇದಾದ ನಂತರ ಏನಾಗುತ್ತೆ ಅಂದ್ರೆ, ಫಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ, ಕೌನ್ಸಿಲಿಂಗ್ ಆಗುವಾಗ ಕಾಲೇಜ್ಗಳದ್ದು ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡ್ತಾರೆ. ವಿತೌಟ್ ಸೀಟ್ ಮ್ಯಾಟ್ರಿಕ್ಸ್ ಪ್ರೋಸೆಸ್ ಶುರು ಮಾಡೋದಕ್ಕೆ ಆಗೋದಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಯಾವ ಕಾಲೇಜ್ಗಳಲ್ಲಿ ಎಷ್ಟೆಷ್ಟು ಸೀಟ್ಗಳಿದಾವೆ, ಯಾವ ಯಾವ ಕ್ಯಾಟಗರಿಗೆ ಆ ಸೀಟ್ಗಳು ಡಿವೈಡ್ ಆಗಿದಾವೆ, ಜನರಲ್ ಮೆರಿಟ್ ಎಷ್ಟಿದೆ, ಕ್ಯಾಟಗರಿ 1 ಎಷ್ಟಿದೆ, ಕ್ಯಾಟಗರಿ 2A ಎಷ್ಟಿದೆ, 2B ಎಷ್ಟಿದೆ, 3A 3B SC ST. ಸೊ ಅದರ ಪ್ರತಿಯೊಂದು ಕ್ಯಾಟಗರಿಗೂ ಎಷ್ಟೆಷ್ಟು ಸೀಟ್ಗಳಿದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಸರ್ಕಾರದಿಂದ ರೆಡಿ ಮಾಡಿ
ಕೆಇಎಗೆ ಕೊಡ್ತಾರೆ. ಕೆಇಎದವರು ಅದನ್ನ ಅನೌನ್ಸ್ ಮಾಡಿ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ. ಅದು ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೋಸೆಸ್ ಶುರು ಆಗೋಕೆ ಈಸಿ ಆಗುತ್ತೆ. ಅದಿಲ್ಲದೆ ಕೌನ್ಸಿಲಿಂಗ್ ಪ್ರೋಸೆಸ್ ನ ಶುರು ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ದಟ್ ಸೀಟ್ ಮ್ಯಾಟ್ರಿಕ್ಸ್ ಇನ್ಫಾರ್ಮೇಶನ್ ಏನಿರುತ್ತೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಸೊ ನಿಮ್ಗೆ ಗೊತ್ತಿರುತ್ತೆ ನೀವು ಯಾವ ಜನರಲ್ ಮೆರಿಟಲ್ಲಿ ಇರ್ತೀರಾ, ನನ್ನ ಕ್ಯಾಟಗರಿ ಯಾವುದು ಅನ್ನೋದೆಲ್ಲ. ಆ ಕ್ಯಾಟಗರಿನಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳಿರುತ್ತೆ. ಸೊ ಆ ಇನ್ಫಾರ್ಮೇಶನ್ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅದನ್ನ ಲಿಸ್ಟ್ ಔಟ್ ಮಾಡ್ಕೋಬೇಕು. ನೀವು ಯಾವ ಕಾಲೇಜ್ಗಳಿಗೆ ಸೇರ್ಕೋಬೇಕು ಅಂತ ಇರ್ತೀರೋ ಆ ಕಾಲೇಜ್ಗಳ ಹೆಸರಿಟ್ಕೊಂಡು ಆ ಕಾಲೇಜಲ್ಲಿ ಆ ಕ್ಯಾಟಗರಿನಲ್ಲಿ ಎಷ್ಟೆಷ್ಟು ಸೀಟ್ಗಳಿದೆ. ನೀವು ಒಂದೇ ಒಂದು ಸೀಟ್ ಇದ್ರೆ ನಿಮ್ಗೆ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅಲ್ಲಿ ಸಪೋಸ್ 3-4 ಸೀಟ್ಗಳಿದ್ರೆ ನಿಮ್ಮ ಕ್ಯಾಟಗರಿನಲ್ಲಿ ಅದನ್ನ ನೀವು ಮೇಲೆ